ಹಾಯ್ ಹಲೋ ಫ್ರೆಂಡ್ಸ್, ನಾವೀಗ ಮಾಡ್ತಾಯಿದ್ದೀವಿ ಪಾಲಕ್ ಪನ್ನೀರು ಮತ್ತು ಅದ್ರ ಜೊತೆಗೆ ಅಕ್ಕಿ ರೊಟ್ಟಿ ಕಾಂಬಿನೇಷನ್ ಹೇಗಿರುತ್ತೆ ಅಂದ್ಬಿಟ್ಟು. ಸೊ ಪಾಲಕ್ ಪನ್ನೀರನ್ನ ಸೋಸಿ ಕ್ಲೀನ್ ಮಾಡಿಕೊಂಡು ತೊಳೆದು ಎತ್ತಿಟ್ಕೊಂಡು ಮತ್ತು ನೀರೊಳಗಡೆ ಹಾಕಿ ಬೇಯಿಸ್ಕೊಂಡು ಸ್ವಲ್ಪ ಬಿಸಿ ನೀರು ಅದನ್ನು ತಣ್ಣೀರಿಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ತಣ್ಣಗಾಗಲಿ ಅಂದ್ಬಿಟ್ಟು. ಸೊ ಈ ಕಡೆ ಅಕ್ಕಿ ರೊಟ್ಟಿಗೆ ಬಾಣಲೆಯಲ್ಲಿ ನೀರು ಹಾಕಿ ಅದ್ರ ಜೊತೆಗೆ ಉಪ್ಪು, ನಮಗೆ ರುಚಿಗೆ ಎಷ್ಟು ಬೇಕೋ ಎಷ್ಟು ರೊಟ್ಟಿ ಬೇಕು ಮಾಡೋಕ್ಕೆ ಅಂತ ಹಳದಿಗೆ ಉಪ್ಪು ಹಾಕ್ಕೊಂಡು ಮತ್ತು ಗಂಜಿ ಬರೋದಕ್ಕೆ ಮೇಲ್ಗಡೆ ಅಕ್ಕಿ ಹಸಿಟ್ಟನ್ನ ಉದುರಿಸ್ಕೊಂಡು ಗಂಜಿ ಬಂದಾದಮೇಲೆ ಅದಕ್ಕೆ ಅಕ್ಕಿ ಹಸಿಟ್ಟು ಹಾಕಿ ಸಪ್ರೇಟಾಗಿ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ತಣ್ಣಗಾಗಲಿ ಅಂದ್ಬಿಟ್ಟು. ಈ ಕಡೆ ಜಾರಿಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಸ್ವಲ್ಪ ಕಾಳುಮೆಣಸು, ಶುಂಠಿ, ಬೆಳ್ಳುಳ್ಳಿ, ಜೊತೆಗೆ ರುಚಿ ಸಿಕ್ಕಲಿ ಅಂದ್ಬಿಟ್ಟು ಒಣಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ. ಸೊ ಅದನ್ನು ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಸೊ ಈ ಕಡೆ ಇಲ್ಲಿ ಪಾಲಕ್ ಸೊಪ್ಪು ತಣ್ಣಗಾಗಿದೆ, ಬೇಯಿಸಿರೋವಂಥ ಪಾಲಕ್ ಸೊಪ್ಪು ಹಸಿ ಹೋಗಲಿ ಅಂದ್ಬಿಟ್ಟು ಬೇಯಿಸ್ಕೊಳ್ಳೋದು. ಸೊ ಅದು ತಣ್ಣಗೆ ಹಾಕಿದೆ, ಅದನ್ನು ಒಂದು ಜಾರಿಗೆ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ, ಪೇಸ್ಟ್ ಆಗುತ್ತೆ. ಈ ಕಡೆ ಬಾಣಲಿಗೆ, ಸೊ ಇದು ಆಪ್ಷನಲ್ಲು, ನಿಮಗೆ ಬೇಕಂದರೆ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಾನು ಪನ್ನೀರನ್ನ ಅಂಗಡಿಯಿಂದ ತಂದಿದ್ದು, ಮನೇಲೇ ರೆಡಿ ಮಾಡಿಲ್ಲ. ಸೊ ಅಂಗಡಿಯಿಂದ ತಂದಿರೋ ಅಂಥ ಪನ್ನೀರನ್ನ ಸ್ವಲ್ಪ ಆಪ್ಷನಲ್ ಇದು, ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಸೊ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೈ ಆದಮೇಲೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಜೀರಿಗೆ, ಸಾಸಿವೆ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಜೊತೆಗೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನಾವು. ಸೊ ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಆಗಬೇಕು, ಅದು ಗೋಲ್ಡನ್ ಬ್ರೌನ್ ಥರ ಏನು ಬರೋದು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ಅದ್ರ ಜೊತೆಗೆ ಟೊಮೊಟೊ ಹಣ್ಣು ಹಾಕ್ಕೊಂಡು ಚಿಕ್ಕದಾಗಿ ಕಟ್, ಇದರ ಪೇಸ್ಟ್ ಕೂಡ ಮಾಡಿ ಹಾಕ್ಬೋದು. ಸೊ ನನಗೆ ಅದು ಬಾಯಿಗೆ ಸಿಗಲಿ ಅಂದ್ಬಿಟ್ಟು ನಾನು ಹಂಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಇದನ್ನು ಆಪ್ಷನಲ್ಲು, ನಿಮಗೆ ಯಾವ ಥರ ಬೇಕು ಪೇಸ್ಟ್ ಮಾಡ್ಕೋಬೇಕಾದ್ರೆ ಟೊಮೊಟೊ ಸಾಸ್ ಥರ ಪೇಸ್ಟ್ ಮಾಡಿಕೊಂಡು ಟೊಮೊಟೊನ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದೇ ಥರ ಬೇಕಾದರೆ ಹಾಕ್ಕೊಳ್ಳಿ. ಮತ್ತು ನಾನು ಈಗ ರುಬ್ಬಿಕ್ಕಿರೋಂಥ ಪೇಸ್ಟ್, ಅದೇನು ಮಸಾಲ ರುಬ್ಬಿಕ್ಕಿದ್ನೋ ಅದನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಹಸಿ ವಾಸನೆ ಹೋಗೋ ಥರ ಎಲ್ಲನೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ಎಲ್ಲರೂ ತಿಂದರು. ನಂತರ ಪಾಲಕ್ ಸೊಪ್ಪು ಪೇಸ್ಟ್ ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿಂದರು, ರೊಟ್ಟಿ ಜೊತೆಗೆ ಮಾತ್ರ ಸೂಪರಾಗಿತ್ತು. ಸೊ ಒಂಥರ ಟ್ರೈ ಮಾಡಿದೆ, ಅಕ್ಕಿ ರೊಟ್ಟಿಗೂ ಹೇಗಿರುತ್ತೆ, ಪರೋಟ ಚಪಾತಿ ಯಾವಾಗೂ ತಿಂತಾಯಿರ್ತೀವಿ ಅಂದ್ಬಿಟ್ಟು. ಸೊ ಆ ಥರನ ಅದನ್ನು ಟ್ರೈ ಮಾಡಿದ್ವಿ. ಇವಾಗ ನಾನು ಇದಕ್ಕೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಹಾಕ್ಕೊಂಡು ಮತ್ತು ನಾನು ಅದನ್ನು ಕ್ಲೀನಾಗಿ ಡೀಪ್ ಮಾಡ್ತಾಯಿದ್ದೀನಿ. ಸೊ ಅದ್ರ ಜೊತೆಗೆ ಈಗ ನಾನು ನಂದಿನಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ ಮೊಸರು, ಮಾತ್ರ ಮಿಸ್ ಮಾಡಬೇಡಿ. ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಯಾಕೆಂದರೆ ಅದು ಸ್ವಲ್ಪ ಎಲ್ಲ ನಾನು ಅದೇ ಪ್ಯಾಕೆಟಿಂದ ಡೈರೆಕ್ಟಾಗಿ ನಾನು ಹಾಗೆ ಹಾಕಿದ್ದೀನಿ. ಸೊ ಅದನ್ನೇನು ನಾನು ಮಿಕ್ಸ್ ಮಾಡ್ಕೊಂಡು ಹೊಡ್ಕೊಂಡಿಲ್ಲ. ಸೊ ಅದ್ರಲ್ಲಿ ಮಿಕ್ಸ್ ಮಾಡಿದ್ರೆ ಮಸಾಲ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೆಕ್ಸ್ಟ್ ಈಗ ನಾನು ಇದೆ ಮಿಕ್ಸ್ ಆದಮೇಲೆ ಮತ್ತು ಫ್ರೈ ಮಾಡಿರೋ ಅಂಥ ಪಾಲಕ್ ಪನ್ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದೇನು ಹಾಳಾಗಲ್ಲ, ಅದೇನು ಅಂದರೆ ಹೊಡೆದೋಗಲ್ಲ. ಕಟ್ ಮಾಡಿರೋದು ಯಾವ್ಯಾವ ಥರ ಇರುತ್ತೋ ಆ ಥರನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಎತ್ತಿಟ್ಕೊಳ್ತೀನಿ ರೆಡಿಗೆ. ಈ ಕಡೆ ಅಕ್ಕಿ ರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಟ್ಕೊಂಡು, ನಮ್ಮ ಹಾಸನ ಕಡೆ ರೊಟ್ಟಿ ಈ ಥರ ಕೆಲವರು ಬಳಿತಾರೆ, ಕೆಲವರು ಸೌಟಲ್ಲಿ ಹಾಕ್ತಾರೆ. ಸೊ ನಾನು ಇದನ್ನು ಕೈಯಲ್ಲೇ ತಟ್ಕೊಂಡು ಒಲೆ ಮೇಲೆ ಹಂಚ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಲೆ ಅಂದರೆ ಊರ ಕಡೆ ಒಲೆಯಲ್ಲಿ ಮಾಡ್ತೀವಿ. ಸೊ ಇಲ್ಲಿ ಗ್ಯಾಸ್ ಆಗಿರೋದ್ರಿಂದ ಗ್ಯಾಸ್ ಮೇಲೆ ಮಾಡ್ತಾ ಇದ್ದೀನಿ. ಸೊ ಆಮೇಲೆ ಒಂದು ಕಡೆ ಬೆಂದಾದಮೇಲೆ ಬಟ್ಟೆಯಲ್ಲಿ ನೀರು ತೊಗೊಂಡು ಸವರ್ಕೊಂಡು ಸೊ ಇನ್ನೊಂದು ಕಡೆ ಬೇಯಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೆಂದರೆ ಘಮ ಘಮ ಅಂತ ಇರುತ್ತೆ, ಅಕ್ಕಿ ರೊಟ್ಟಿ ಸುಡ್ತಾ ಇದ್ರೆ ತಿನ್ನೋಣ ಅಂತ ಇರುತ್ತೆ. ಸೊ ಅದಾದಮೇಲೆ ಚೆನ್ನಾಗಿ ಬೆಂದು ಆಗಿದೆ ಇದು. ಎರಡು ಕಡೆ ಚೆನ್ನಾಗಿ ಬೇಯಿಸಾದ್ಮೇಲೆ ಸೊ ಜೊತೆಗೆ ಪಾಲಕ್ ಪನ್ನೀರ್ ರೊಟ್ಟಿ.